ಹಾಯ್ ಎಲ್ಲರಿಗೂ ನಮಸ್ಕಾರ. ಇದು ಹೊಸ ವರ್ಷದ ಮೊದಲ ಶನಿವಾರದ ವ್ಲಾಗ್ ಮಾಡ್ತಾಯಿದ್ದೀನಿ ಇವತ್ತು. ಸೊ ಶನಿವಾರ ಪೌರ್ಣಮಿ ದಿನ ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡು ಹೊರಟಿದ್ದು. ವೈಕುಂಠ ಏಕಾದಶಿ ದಿನ ಹೊರಡೋದಕ್ಕೆ ಆಗಲಿಲ್ಲ, ಸುಮಾರು ಜನ ಇರ್ತಾರೆ, ಮತ್ತು ನಮ್ಮ ಹಸ್ಬೆಂಡ್ಗೂ ಸ್ವಲ್ಪ ಏನೋ ಕೆಲಸ ಇತ್ತು, ಹಾಗಾಗಿ ನಾವು ಹೋಗೋಕ್ಕಾಗಲ್ಲ. ಅವ್ರು ನಮ್ಮ ಕೈಗೆ ಸಿಗೋದೇ ಕಷ್ಟ, ತುಂಬಾ ಬ್ಯುಸಿಯಾಗಿರ್ತಾರೆ. ಸೊ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗೀತು, ಒಂದೆರಡು ಫೋಟೋ ಎಲ್ಲ ತೊಗೊಂಡು ಈ ರೀತಿ ಬಂದ್ವಿ. ಈಗ ಇಲ್ಲಿ ಮಲ್ಲೇಶ್ವರಮಲ್ಲೇ ಅವರೇ ಬೇಳೆ ಮೇಳ ಅಂತ ನಡೀತಿತ್ತು, ಈ ಭರ್ಜರಿ ಭೋಜನ ಅಂತ. ಊಟ ಟೈಮ್ ಆಗಿತ್ತು, 3:30 ಆಗಿತ್ತು, ಹಾಗಾಗಿ ಊಟ ಮುಗಿಸ್ಕೊಂಡೇ ಹೋಗೋಣ ಹೊರಗಡೆ ಅಂತಂದ್ಬಿಟ್ಟು ಬಂದಿದ್ದು. ಎಲ್ಲ ಅವರೇ ಬೇಳೆದೇ ಎಲ್ಲ ಸ್ಪೆಷಲ್ ಆಗಿತ್ತು. ಈ ಗ್ಲಾಸಲ್ಲಿ, ಪುಟಾಣಿ ಗ್ಲಾಸಲ್ಲಿ ಏನಿದೆ, ಇದು ಬಂದು ಅವರೇ ಬೇಳೆ ಶಾರ್ಟ್ಸ್ ಅಂತೆ, ಹಿದ್ಕಿದ ಬೇಳೆ ಶಾರ್ಟ್ಸ್ ಅಂತಂದರು. ಅದು ಅದೇ ರಸಮ್ ಥರ ಇತ್ತು. ಮತ್ತು ಇದು ಕೂಪನಲ್ಲಿ ಇರೋವಂಥ ಎಲ್ಲ ಐಟಮ್ಗಳು ಸಹ ಇಲ್ಲಿ ಸರ್ವ್ ಮಾಡಿದರು, ಆಲ್ಮೋಸ್ಟ್ ಎಲ್ಲನೂ ಸಹ. ಈ ಕೋಸಂಬರಿ, ಹಪ್ಪಳ, ಇದು ಒಂದು ಮಿಕ್ಸ್ಡ್ ಪಲ್ಯ, ಹಿಕ್ಕಿದ ಬೇಳೆ, ಇದು ಏನದು ಒಬ್ಬಟ್ಟು, ಮತ್ತು ದೋಸೆಗಳು ಎಲ್ಲ ಇತ್ತು. ಎಲ್ಲ ಅವರೇ ಬೇಳೆ ಸ್ಪೆಷಲ್ಲು. ಸೊ ಇಲ್ಲಿ ಒಂದು ಟ್ರೈ ಮಾಡೋಣ ಅಂತಂದ್ಬಿಟ್ಟು ಮಾಡಿದ್ವಿ. ಮುದ್ದೆ ಸೈಜ್ ನೋಡಿ ನಾನಂತೂ ಕಳೆದೇ ಹೋದೆ. ನೋಡಿ, 2 ಗುಲಾಬ್ ಜಾಮ್ ಇಟ್ಟಿರೋ ಥರ ಇದೆ, ಎಷ್ಟು ದೊಡ್ಡದಾಗಿದೆ ಅಲ್ವಾ. ತುಂಬಾ ಖುಷಿ ಆಯಿತು ಮುದ್ದೆನ ನೋಡಿ. ಬಟ್ ಅವರು ಏನೋ ಪ್ಲ್ಯಾನ್ ಮಾಡೇ ಮಾಡಿರ್ತಾರೆ, ಏನಂತಂದರೆ ತುಂಬ ವೆರೈಟೀಸ್ ಇರುತ್ತೆ ನೋಡಿ. ಮುದ್ದೆ ತಿನ್ನೋರು ಸ್ವಲ್ಪ ಕಡಿಮೆ ಜನ ಇರ್ತಾರೆ, ಹಾಗಾಗಿ ಎಲ್ಲ ವೇಸ್ಟ್ ಆಗಬಾರ್ದು ತಿಂಡಿ ಅಂತಂದ್ಬಿಟ್ಟು ಈ ರೀತಿ ಮಾಡಿರ್ಬೋದು. ಊಟ ಎಲ್ಲ ಮುಗಿದ ಆದಮೇಲೆ ನಮಗೆ ಐಸ್ ಕ್ರೀಮು, ಹಿದ್ಕಿದ ಬೇಳೆದ ಐಸ್ ಕ್ರೀಮು ಮತ್ತು ಬೀಡ ಇತ್ತು. ಈ ಹಿದ್ಕಿದ ಬೇಳೆ ಐಸ್ ಕ್ರೀಮ್ ಇನ್ನು ಹೆಂಗಿರುತ್ತೋ ಅಂತ ಅಂದ್ಬಿಟ್ಟು ಟ್ರೈ ಮಾಡಿದೆ. ಟು ಬಿ ಫ್ರಾಂಕ್ ಅಷ್ಟೇನು ಚೆನ್ನಾಗಿ ಅನಿಸಿಲ್ಲ. ಐಸ್ ಕ್ರೀಮ್ಗೆ ಇದು ಫ್ರೈ ಮಾಡಿರ್ತಕ್ಕಂಥ ಹಿದ್ಕಿದ ಬೇಳೆನ ಬ್ಲೆಂಡ್ ಮಾಡಿ ಹಾಕಿರೋ ಥರ ಇತ್ತು, ಇದೇನು ಇಷ್ಟ ಆಗಿಲ್ಲ. ಬಟ್ ಬಾಕಿ ಊಟ ಎಲ್ಲ ತುಂಬ ಚೆನ್ನಾಗಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ಈ ಐಸ್ ಕ್ರೀಮು ಎಲ್ಲ ತಿಂದ್ಕೊಂಡು ಮನೆ ಕಡೆ ಹೊರಟಿದ್ದಾಯಿತು. ಮತ್ತು ಹೇಳೋದು ಮರ್ತೆ, ಇದು ದೊಡ್ಡವರಿಗೆ ಬಂದು 400 ರುಪೀಸು, ಅಂದರೆ 399. ಕಿಡ್ಸ್ ಕೂಪನ್ ಬಂದುಬಿಟ್ಟು 200ಗೆ ಸಿಗುತ್ತೆ ಈ ಕೂಪನ್ ಬಂದು. ಸೊ ಎಲ್ಲ ಆಯಿತು. ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮನೆ ಕಡೆ ಹೊರಟಿದ್ದು. ಮನೆ ಕಡೆ ಬರಬೇಕಾದ್ರೆ ಇಲ್ಲಿ ಪೀಕಾಕ್ ಲೇಔಟ್ ಅಂತ ಇದೆ, ಇಲ್ಲಿ ತುಂಬಾ ಚೆನ್ನಾಗಿರುತ್ತೆ ನವಿಲುಗಳೆಲ್ಲನೂ. ನಾನು ಸುಮಾರು ಸಲ ನೋಡ್ತಾ ಇರ್ತೀನಿ, ಬಟ್ ಈ ಸಲ ಒಂದು 10-12ಕ್ಕಿಂತ ಜಾಸ್ತಿ ಇತ್ತು ನವಿಲುಗಳೆಲ್ಲನೂ. ಸೊ ತುಂಬಾ ಖುಷಿಯಾಯಿತು. ಕಾರ್ನ ಪಕ್ಕಕ್ಕೆ ಹಾಕಿ ನವಿಲುಗಳನ್ನೆಲ್ಲ ನೋಡಿಕೊಂಡು ನಾವು ಮನೆ ಕಡೆ ಹೊರಟಿದ್ದು. ವಿಡಿಯೋ ಇಷ್ಟ ಆದವರೆಲ್ಲ ಲೈಕ್, ಶೇರ್, ಫಾಲೋ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.